ಇವತ್ತು ಕರ್ನಾಟಕದಾಗ ನಡೆಯಕತ್ತಿರೋ ಸೀರಿಯಸ್ ಇಶ್ಯೂ ಬಗ್ಗೆ ವೀಡಿಯೋ ಮಾಡಕತ್ತೆ. ಇಲ್ಲಿ ನೋಡ್ರಿ, ಹೃದಯಾಘಾತದಿಂದ ಬಾಡಿ ಬಿಲ್ಡರ್ ಸಾವು ದಾವಣಗೆರೆ ಒಳಗಾಗೈತಿ. ನಗರ ದೇಹದಾಢ್ಯ ಪಟು ಒಬ್ಬರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಮೃತ ಯುವಕ ಬಾಡಿ ಬಿಲ್ಡಿಂಗ್ ಒಳಗೆ ರಾಜ್ಯ ಮತ್ತು ರಾಷ್ಟ್ರೀಯ ಪದಕಗಳನ್ನು ತಗೊಂಡಾರ. ರಾತ್ರಿ ಜಿಮ್ ಮುಗಿಸಿ ಬಂದ ಊಟ ಮಾಡಿ ಮಕ್ಕೊಂದ ಕೆಲವೇ ಕ್ಷಣಗಳೊಳಗೆ ಕುಸಿದು ಬಿದ್ದಾರೆ. ತಕ್ಷಣ ಅವ್ರನ್ನ ಸಮೀಪದ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಯಿತು. ಆದರೂ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ. ಇದು ಒಂದೇ ಅಲ್ಲ, ಇನ್ನೊಂದು ತೋರಿಸ್ತಿದ್ದಾರೆ. ಹೃದಯಾಘಾತಕ್ಕೆ 4 ವರ್ಷದ ಬಾಲಕ ಬಲಿ. ಎಲ್ಲಿ? ಹಿರಿಯೂರು ತಾಲೂಕಿನ ವೇಣಕಲ್ ಗುಡ್ಡದ ಗ್ರಾಮ ಒಳಗಾಗೈತಿ. ಅಲ್ಲ, ಆ ಮಗುಗೆ ರಾತ್ರಿ ಏನು ಮಾಡ್ಯಾರ? ಎಗ್ ಪಪ್ಸ್ ಕೊಟ್ಟಾರ. ಎಗ್ ಪಪ್ಸ್ ತಿಂದು ಮಕ್ಕೊಂಡೈತಿ. ಅಂದ್ರೆ ಎಗ್ ಪಪ್ಸ್ ತಿಂದೈತಿ, ಎದೆ ಉರಿ ಅಂತ ಹೇಳೈತಿ. ಅಂದ ಕೂಡಲೇ ಎದೆ ಉರಿ ಹೆಚ್ಚಿಗೆ ಆದ ಕೂಡಲೇ ಅವರು ಆಸ್ಪತ್ರೆಗೆ ಒಯ್ದಾರ. ಕರೆ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟೈತಿ. ಡಾಕ್ಟರ್ ಏನು ಹೇಳ್ತಾರು? ಆನುವಂಶೀಯತೆ, ಜಂಕ್ ಫುಡ್ ಸೇವನೆ, ಅತಿಯಾದ ಮೊಬೈಲ್ ಬಳಕೆ, ದೈಹಿಕ ಚಟುವಟಿಕೆ ಇಲ್ಲದಿರುವುದು ಇದು ಹೃದಯಾಘಾತಕ್ಕೆ ಕಾರಣ ಆಗತ್ತದ ಅಂತ ಹೇಳ್ತಾರೆ. ಅಂದ್ರೆ ನಾ ಹೇಳೋದಂದ್ರೆ ಏನು, ಎಲಿಫೆಂಟದ್ದು ಗುಹೆ ಒಳಗೆ ಕೈಲಾಸನಾಥ್ ದೇವಾಲಯ ಐತಿ. ಅಲ್ಲಿ ಇಮ್ಮಡಿ ಪುಲಕೇಶಿದ ಸ್ಟ್ಯಾಚು ಐತಿ. ಅದನ್ನು ನೋಡ್ರಿ, ಅವಾಗ ಲೈಫ್ ಸ್ಟೈಲ್ ಗೊತ್ತಾಕೈತೆ ನಿಮಗೆ. ಆ ಸ್ಟ್ಯಾಚ್ಯೂನ ಇಮ್ಮಡಿ ಪುಲಕೇಶಿನ ಐಡಲ್ ಆಗಿ ತೊಗೊಂಡು ಮಾಡಿರ್ತಾರೆ. ಯಾಕಂದ್ರೆ ರಾಜನವಾಗ ದೇವ್ರ ಗತೆ ಕಾಣ್ತಿರ್ತಾರೆ. ಅಲ್ಲಿ ಅವ್ನ ಬಾಡಿ ಸ್ಟ್ರಕ್ಚರ್ ನೋಡ್ರಿ, ಇಮ್ಮಡಿ ಪುಲಕೇಶಿಂದ ಯಾವ ಲೆವೆಲ್ ಐತಿ. ಅಂದ್ರೆ ಗೊತ್ತಾಗ್ತೈತೆ ನಿಮಗೆ ಅದ್ರ ಒಳಗೆ ಅಂದ್ರೆ ಯಾವ ಲೆವೆಲ್ ಐತಿ, ಅವಾಗಿಂದ ಲೈಫ್ ಸ್ಟೈಲ್ ಹೆಂಗಿರ್ತೈತಿ. ಈಗಿನ ನಾ ಹೇಳೋದು ಏನಂದ್ರೆ, ಗಪ್ ಏನು ಮಾಡಿರಿ, ಅವಾಗ ಮಂದಿ ಸಜ್ಜಿ ಜೋಳ ಇಂಥವೆಲ್ಲ ತಿಂತಿದ್ರು. ಇಲ್ಲಿ ಹಿರಿಯೂರದಾಗ ಸಜ್ಜಿ ಜೋಳ ಬೆಳೆಯಂಗಿಲ್ಲ. ಆ ಪಾಪುಗಳಿಗೆ ಅಂಥವು ಕೊಡೋದು ಬರ್ರಿ, ಎಗ್ ಪಪ್ಸ್ ಅದು ಕೊಡೋದು ಏನು ನಿಮ್ಗೆ ಹತ್ತೈತೆ ಅಂಬಲ್ಲ. ತಿನ್ನೋದಿದ್ರೆ ಮಿಲೆಟ್ಸ್ ತಿನ್ನಿರಿ, ಯೋಗ ಮಾಡಿರಿ, ಮಟನ್ ಚಿಕನ್ ಆದಷ್ಟು ಅವಾಯ್ಡ್ ಮಾಡಿರಿ, ವೆಜ್ ಸಪ್ಲಿಮೆಂಟ್ಸ್ ಹೋಗ್ರಿ ಜಿಮ್ಮಿಗೆ ಹೋಗೋರು, ಆಯಿಲಿ ಫುಡ್ ಕಡಿಮೆ ಮಾಡಿರಿ, ಜಿಮ್ ಬದಲಿ ರನ್ನಿಂಗ್ ಮಾಡಿರಿ. ಚಿಕ್ಕ ಮಕ್ಕಳಿಗೆ ಫುಟ್ಬಾಲ್ ಆಡೋಕ್ಕೆ ಹೇಳ್ರಿ. ಮೊಬೈಲ್ ಅವಾಯ್ಡ್ ಮಾಡಿಸ್ರಿ, ಪಾಪಕ್ಕೆ ಮೊಬೈಲ್ ಕೊಡೋಕೆ ಹೋಗ್ಬೇಡ್ರಿ. ಹೆಚ್ಚು ಮಣ್ಣೊಳಗೆ ಆಟ ಆಡೋಕ್ಕೆ ಬಿಡ್ರಿ ಪಾಪುಗಳಿಗೆ. ಸ್ಕೂಲ್ ಒಳಗೆ ಸ್ಪೋರ್ಟ್ಸ್ ಪೀರಿಯಡ್ ಹೆಚ್ಚು ಮಾಡೋಕ್ಕೆ ಹೇಳ್ರಿ ಪಾಲಕರು. ಬರೀ 1-2 ಸ್ಪೋರ್ಟ್ಸ್ ಪೀರಿಯಡ್ದಿಂದ ಏನಾಗ್ತಾವೆ? ಪಾಪುಗಳು ಹೆಚ್ಚಿಗೆ ಹೊರಗೆ ಆಟ ಆಡೋದ್ರಿಂದನೇ ಗಟ್ಟಿ ಆಗ್ತಾವೆ. ಹಿಂಗೆ ಇದ್ರಗತೆ ಸ್ವಲ್ಪ ಹೆಚ್ಚಿಗೆ ಮಿಲೆಟ್ಸ್ ಅವು ತಿನ್ನೋಕೆ ಸಜ್ಜಿ ಜೋಳ ರಾಗಿ ಇಂಥವು ತಿನ್ನಿಸ್ರಿ. ಈಗ ಎಗ್ ಪಪ್ಸ್ ಅದು ತಿನ್ನಿಸೋದು ಬಿಡ್ರಿ, ಆಯಿಲಿ ಒಂದು ಸ್ವಲ್ಪ ಕಡಿಮೆ ಮಾಡಿರಿ. ಇಷ್ಟು ಹೇಳ್ತಾನು. ಧನ್ಯವಾದಗಳು.